ಇವ್ರು ಎಷ್ಟು ಸುಳ್ಳು ಹೇಳ್ತಾರಂದ್ರ ಟೋಟಲ್ ಬಸವ ಕಲ್ಯಾಣ ಜನರಿಗೆ ಇವ್ರು ಹುಚ್ಚೆ ತಿಳಿದಾರ. 2023 ಚುನಾವಣಾ ಮುಂಚೆ ಯಾವುದೇ ಸಭೆಗೆ ಹೋಲಿ, ಯಾವುದೇ ಧಾರ್ಮಿಕ ಸಭೆಗೆ ಹೋಲಿ, ಒಂದು ವಿಡಿಯೋ ನೋಡ್ದೆ ನಾನು. ರಂಭಾಪುರಿ ಜಗದ್ಗುರುಗಳು ಕುಂತಾರ. ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ನಡೆದಾಡೋ ದೇವರು ದಾಸೋಹ ಮಠ ಎಂದೇ ಪ್ರಖ್ಯಾತಿ ಹೊಂದಿರುವಂತ ಹಾರಕೂಡು ಶ್ರೀಮಠದ ಪೂಜ್ಯರಾದ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು ಒಂದು ವೇದಿಕೆ ಮ್ಯಾಗರ ಅವ್ರ ಮ್ಯಾಗ ಪ್ರಮಾಣ ಮಾಡಿ ಹೇಳ್ತಾರ, ಬರ್ತಕ್ಕಂತ 2023 ಖಂಡೇ ಪೂಜಾ ದಿನ ಬಸವ ಕಲ್ಯಾಣದಲ್ಲಿ 100 ಎಕರೆಯಲ್ಲಿ ಬೃಹತ್ ಸಕ್ಕರೆ ಕಾರ್ಖಾನೆ ಹಾಕ್ತೀನಿ ಅಂತ ಹೇಳ್ತಾರ. ಜನ ಟಾಳಿ ಹೊಡಿತಾರ. ಅದು ಒಂದೇ ಭರೋಸೆ ಮ್ಯಾಗ ಜನ ಹೊಸದೇನೋ ಆಗ್ಲತ್ತದಪ್ಪ ನಮ್ಮ ಬಸವ ಕಲ್ಯಾಣದಾಗ ಏನೋ ಬದಲಾವಣೆ ಆಗ್ತದ ಅನ್ನೋ ಉದ್ದೇಶದಿಂದ ಸಮಸ್ತ ರೈತ ಬಾಂಧವರು ಖುಷಿಯಾಗಿ ಅವರಿಗೆ ಚುನಾವಣೆದಾಗ ಓಟ್ ಹಾಕಿ ಗೆಲ್ಲಿಸ್ತಿರ್ತಾರ. ಅದು ಅಲ್ಲೇ ಹೋಯ್ತು, ನೆಂಪು ಹೋಯ್ತು ಅವ್ರಿಗೆ. ಮುಂದೊಂದು ಸಭೆದಾಗ ಏನು ಹೇಳ್ತಾರ, ಬಸವ ಕಲ್ಯಾಣದಾಗ ಏರ್ಪೋರ್ಟ್ ಮಾಡ್ತೀನಿ ಅಂತಾರ. देखो साहब, एक कॉमन नॉलेज, एक मिनिमम कॉमन सेंस रहना आदमी को. 80-70 किलोमीटर में एयरपोर्ट है यहाँ, और एक एयरपोर्ट होता है यहाँ. ये लोगों को ಅವ್ದು ಯಾವ್ದಾರೆ ಮಕ್ಕಳದು ಹೈಸ್ಕೂಲ್ದು ಕ್ರೀಡಾಕೂಟಕ್ಕೆ ಉದ್ಘಾಟನೆ ಹೋದ್ರಲ್ಲ, ನಾ ಇಲ್ಲಿ ಹಿಡಿದು ಹುಮ್ನಾಬಾದ್ ನಾನ್ ಸ್ಟಾಪ್ 30 ಕಿಲೋಮೀಟರ್ ಓಡ್ಕೋತ ಹೋಗ್ತೀನಿ ಅಂತಾರೆ. ನಾವು ಏನಪ್ಪ ಇದು ನಮ್ಮ ಮಾನವ ಈ ಭೂಮಿ ಮ್ಯಾಗ ಹುಟ್ಟಿ ಅಂತ ಜೀವ ಕೈಲ್ರಿ ಅಸಾಧ್ಯ ಮಾತ್ರ ಇದು. ಇದ್ರ ಅಂತ 1000ದಾಗ ಒಬ್ರು ಕೋಟಿಗೊಬ್ರು ಅಂತ ಸಾಧಕರು ಇರ್ತಾರ. ನಮಗೆಲ್ಲ ಹೆಂಗ್ ಸಾಧನೆ ಮಾಡಕೈತ್ರಿ? ನಾವು 500 ಮೀಟರ್ ಇಲ್ಲ 1 ಕಿಲೋಮೀಟರ್ ಭಾಳ ಬಕ್ಕೊಳೈತದ ಓಡೋದು. ಹಿಂಗ್ ಬರೀ ಮುಂಜಾನೆ ಹೇಳ್ಬೇಕಾದ್ರ ಹೊಸದೊಂದು ಸುಳ್ಳ. ಬಸವ ಕಲ್ಯಾಣ ಏನ್ ಮಾಡ್ಬೇಕಲ್ಲತ್ತಾರ? ಸುಳ್ಳಿನ ಸಾಮ್ರಾಜ್ಯ. Sky Sunshine School, step towards better future. Admissions are open. RG Public School admissions are open LKG, UKG and first standard. Al-Amin English Medium Primary and High School. Secure your child's bright future today. Free admissions, limited seats available. Hurry up. ಈಗ ನಾ ಅವ್ರಿಗೆ ಥೋಡೆ ಮಂದಿ ಪರ ವಹಿಸ್ಕೊಂಡು ಸೋಷಿಯಲ್ ಮೀಡಿಯಾದಾಗ ಬರ್ತಾರ. ಯುಕೆ ಕೊಡ್ರಿ ಉತ್ತರ, ನೀವೇ ಕೇಳ್ರಪ್ಪ. ಶುಗರ್ ಫ್ಯಾಕ್ಟ್ರಿ ಎಲ್ಲ ಹೋಯ್ತು ಅಂತ ಕೇಳ್ರಿ. ಸೋಯಾಬೀನ್ ಎಣ್ಣೆ ಕಾರ್ಖಾನೆ ಹಾಕ್ತಾ ಅಂದ್ರೆ ಅದು ಎಲ್ಲ ಹೋಯ್ತು ಕೇಳ್ರಿ. ಏರ್ಪೋರ್ಟ್ ತರ್ತಾ ಅಂದ್ರೆ ಕೇಳ್ರಿ. ಸಾವಿರಾರು ಕೋಟಿ ನೀರಾವರಿ ಯೋಜನೆ ತರ್ತಾ ಅಂದ್ರೆ ಕೇಳ್ರಿ. ಈಗ ಏನ್ರ ಕೇಳಿದ್ರ ಸರ್ಕಾರ ಇಲ್ರಿ ನಮ್ದು. ಮತ್ ಸರ್ಕಾರ ನಿಮಗೆ 23ದಾಗ ಭವಿಷ್ಯ ಗೊತ್ತಿತ್ತೆ, ಮುಂದೆ ನಿಮ್ ಸರ್ಕಾರ ಬರ್ತದ ನಾವೆಲ್ಲ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ಭವಿಷ್ಯ ಗೊತ್ತಿತ್ತು. ಸುಳ್ಳು ಹೇಳೋದು ಮಂದಿಗೆ ಮೂರ್ಖ ಮಾಡೋದು. ಅದು ಈಗ 2 ಎಲೆಕ್ಷನ್ ನೋಡ್ಯಾವ್ರಿ ಜನ. ನಮ್ಮ ಬಸವ ಕಲ್ಯಾಣ ಜನ ಭಾಳ ಹುಷಾರ. ನಮ್ಮ ಬಸವ ಕಲ್ಯಾಣ ಜನ ಹೆಂಗಾರ ಅಂದ್ರೆ ಯಾರಿಗೆ ಏನು ಹಬ್ಬಲ್ಲ, ಸಂಸ್ಕಾರಯುತ ಪ್ರಜ್ಞಾವಂತ ಮತದಾರರು. ಇಡೀ ವಿಧಾನಸಭಾ ಇದು ಕರ್ನಾಟಕದಾಗ ಯಾವ್ದಾರ ವಿಧಾನಸಭಾದಾಗಿದ್ರೆ ಅದು ಜಾಸ್ತಿ ಸಂಖ್ಯೆ ಬಸವ ಕಲ್ಯಾಣ. ಈಗ ಅವ್ರಿಗೆ ಗೊತ್ತಾಗ್ಯದ ಸತ್ಯ. ಏನಪ್ಪಾ ಇವ್ರು ಬೆಳಗ್ಗೆ ಹೇಳ್ಬೇಕಾದ್ರೆ ಸುಳ್ಳು ಹೇಳೋದು. ಇವ್ರದ್ದು ಏನು ಕ್ವಾಲಿಫಿಕೇಶನ್ ಅಂದ್ರೆ ಸುಳ್ಳು, ಅದಕ್ಕೆ ಬಿಟ್ಟು ಬೇರೆದು ಏನು ಇಲ್ಲ. ನೋಡ್ರಿ, ಈಗ ಗೊತ್ತಾ, ಇವ್ರು ಬಸವ ಕಲ್ಯಾಣಕ್ಕೆ ಬರ್ಬೇಕಾದ್ರೆ ಅವ್ರ ಧರ್ಮಪತ್ನಿ ಅವರು KS ಅಧಿಕಾರಿ ತಹಶೀಲ್ದಾರ್ ಆಗಿ ಯಾರ ಬಲ್ಲಿ ಲೆಟರ್ ತೊಗೊಂಡ್ರು? ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಅನುಭವ ಮಂಟಪದ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡಿ ಇಡೀ ಕರ್ನಾಟಕ ರಾಜ್ಯದ ಗಮನ ಬಸವ ಕಲ್ಯಾಣದ ಕಡೆ ಸೆಳೆದಂತ ದಿವಂಗತ B ನಾರಾಯಣರಾವ್ ಅವರ ಲೆಟರ್ ತಗೊಂಡು ಬಸವ ಕಲ್ಯಾಣಕ್ಕೆ ಬಂದು ಟ್ರಾನ್ಸ್ಫರ್ ಆಗಿ ಅವ್ರ ಮಿಸೆಸ್ ಅವರಿಗೆ ಇಲ್ಲಿ ತಂದು ಕೂಡಿಸೋರು. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Baswa Kalyan. Noble Public School. Admissions are open. Elm se hi dono jahan mein kamyabi hai. Knowledge Park The Creative School. Admissions are open from LKG to 10th standard. Free uniform for new admission students. ಬರಬೇಕಾದ್ರೆ ಫಸ್ಟ್ ಗೌರ್ಮೆಂಟ್ BJP ಆಗಬೇಕಾದ್ರೆ ಫಸ್ಟ್ ಕೆಲಸ ಚಾಲು ಮಾಡ್ರೆ ನಾ MLA ಆಯ್ತೀನಿ ಅಂತ ಅಂಥವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡಿದೆವು. ನಾವು ಬಿ ಭಾಳ ದೊಡ್ಡ ಪಾಪ ಮಾಡಿದೆವು. ಇದು ಪಾಪದ ಬಿ ಒಂದಿನ ನಮಗೆ ಶಿಕ್ಷೆ ಅದ. ಇದು ನಾವು ದೇವ್ರಂತ ಮನುಷ್ಯ B ನಾರಾಯಣ ವಿರುದ್ಧ ಇವರು MLA ಆಗ್ಲಾಕ ನಿಂತ ನಾವು ಸಪೋರ್ಟ್ ಮಾಡಿದೆವು. ಯಾಕೆ ನಮಗೆ ಅವೆಲ್ಲ ಒಳಗಿಂದ ಗೊತ್ತಿಲ್ಲ ಏನದ. ಇವರು ಏನೋ ಹೊಸ ವ್ಯಕ್ತಿ ಬಂದಾರಪ್ಪ, ಏನಾದರೂ ಬದಲಾವಣೆ ಆಗ್ಬೋದು, ಬಸವ ಕಲ್ಯಾಣ ಅಭಿವೃದ್ಧಿ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ನಮ್ದೆಲ್ಲ ಗೆಳೆಯರು ಸೇರಿ ನಿಸ್ವಾರ್ಥ ಸೇವಾದಿಂದ ಇವತ್ತು ನಾವು ಸಪೋರ್ಟ್ ಮಾಡಿದೆವು. ಇವತ್ತ ಅವ್ರ ಪರವಾಗಿ ಕಾಮೆಂಟ್ ಹಾಕೋರು, ಅವ್ರ ಪರವಾಗಿ ಫೇಸ್ಬುಕ್ದಾಗ ಬಂದು ಬೈಯೋರು, ಅವರೆಲ್ಲ ಈ ಬೈದವ್ರ ಇವ್ರಿಗೆ MLA ಅವ್ರಿಗೆ ಬೈದವ್ರ ಮುಂಜಾನೆ ಬೈಕೋತ್ ಓಡಾಡಿದವ್ರ. ನಮಗೆ ಅವಾಗ ಅಲ್ಲಿದ್ದಾಗ ಏನಂತಿರು ಗೊತ್ತದ, ಇವರು ಪೇಮೆಂಟ್ ತೊಗೊಂಡಾರಿ ಇವರೆಲ್ಲ ಅವ್ನ ಬಲ್ಲಿ ಅವ್ನ ಕಡೆ ಹಾಡ್ಲತ್ತಾರ ಅಂತಿರು. ಈಗ ಬಿಟ್ಟಿದೇವ್ ನೋಡ್ರಿ, ಈಗ ಏನಂತಾರ ರೊಕ್ಕ ಕೊಡೋದು ಬಂದ್ ಮಾಡ್ಯಾರಿ, ಅದಕ್ಕೆ ಅವ್ನಿಗೆ ಬೈಕೋತ್ ಓಡಾಡ್ಲತ್ತಾರ ಅಲ್ಲತ್ತಾರ ಅವ್ರು. उनको एक कॉमन दिशाभूल कर रहे हैं, उनको भी वो भी हमारे दोस्त है पाप, उन्हें समझ लेना वास्तव स्थिति क्या है, उन्हें समझ लेना.
हम तुम्हारे जो उनके साथ है उनका नाम हम कोई भी नहीं ले रहे। हमारा लड़ाई शरणु सलगर के व्यक्ति के खिलाफ नहीं है, हमारा लड़ाई बसव कल्याण का एमएलए के खिलाफ है, उसका झूठे वादों के खिलाफ है। इससे हम बसव कल्याण को बचाना चाह रहे हैं। उनके साथ में रहे वाले का और हमारा कोई भी लेन देन भी नहीं है, हम उनका दुश्मन भी नहीं है। ओरिजिनल हिंदू है हम और ओरिजिनल लिंगायत है। हम भी ये प्रेस जो मीट से हम उनको चैलेंज दे रहे हैं, कल या परसों 2 दिन में हिंदू धर्म के बारे में, लिंगायत धर्म के बारे में मेरे साथ अगर डिबेट करने का उनके पास एमएलए पास साहब के पास ताकत है तो आके डिबेट करो, बोलो मेरे से। अब 4-5 दिन टाइम करें ना, उन्हें स्टडी करते और टाइम नहीं, 2 दिन वो 4-5 दिन का स्टडी करने के बाद बोलते हम आओ बोलते। वैसा नहीं, निजवाद हिंदू निजवाद लिंगायत क्वालिटी ने बेरे रहता हो। हम संस्कार है हमारे को, हम अभी भी उनको रेस्पेक्ट देके बात कर रहे हैं। उनका लैंग्वेज देखो, एक वचन में बात कर रहे हैं। विजय सिंह साहब कैसा बात करते हैं, रेस्पेक्ट करके, रेस्पेक्ट देके, वो सीखना है, उसको संस्कार बोलते। इनको संस्कार नहीं है, किसको भी एक वचन में बात करना, किसको भी किसके खिलाफ भी भड़काना, ये उनका काम है। मैं सभी बसव कल्याण पार्टी पक्ष छोड़ के सभी आवाम पूरा पब्लिक को मैं विनती करता हूं, इनका झूठ का पर्दाफाश हो गए। इनके पास दूसरा भांडवल नहीं है, वो भांडवल पकड़े हिंदुत्व, वो भांडवल करके पकड़ के राजकारण करना बोले, वो बसव कल्याण में नहीं चलता। ये बसवन्ना का भूमि है बोलते हुए मेरे बात को समाप्त करो।